ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದಾರ ನೋಡಿ. ನಾವು ಜೈಂಟ್ ವಿಲ್ ಹೋಗಿದ್ರೆ ಚೆನ್ನಾಗಿರೋ. ಅಬ್ಬಬ್ಬ ತಲೆ ಸುತ್ತುತ್ತೆ. ತಲೆ ಸುತ್ತಾ ಇದೆಯಾ? ಯಾಕೆ? ಏನಾದ್ರೂ ಗುಡ್ ನ್ಯೂಸ್? ಹೋಗ್ರಿ. ಇದೇ ಮಾತನ್ನ ಹಿಂದೆ ನೀನೊಂದ್ಸಲ ಹೇಳಿದ್ದೆ, ಜ್ಞಾಪಕ ಇದೆಯಾ? ಯಾವಾಗ? ಆಕ್ಸಿಡೆಂಟ್ ಆಯ್ತಲ್ಲ. ಆಕ್ಸಿಡೆಂಟ್? ಗಾಬರಿ ಆಗ್ಬೇಡ, ಅದೇ ಲವ್ ಆಕ್ಸಿಡೆಂಟ್. ನಾನು ನೀನು ಡ್ಯಾಶ್ ಹೊಡ್ಕೊಂಡು ಲವ್ ಮಾಡಕ್ ಶುರು ಮಾಡಿದ್ವಲ್ಲ, ಆಗ ನೀನ್ ನಾಚಿಕೆಯಿಂದ ಮುಖ ಮುಚ್ಕೊಂಡು ಅಯ್ಯೋ ಈ ಪರ್ಸನಾಲಿಟಿ ನೋಡ್ತಿದ್ರೆ ನನಗೆ ತಲೆ ಸುತ್ತುತ್ತೆ ಅಂತ ಹೇಳಿದ್ಯಲ್ಲ, ಜ್ಞಾಪಕ ಇದೆಯಾ? ಇವಾಗ್ಲೂ ತಲೆ ಸುತ್ತಾನೆ ಇದೆ. ಹುಷಾರ್ ಹುಷಾರ್ ಹುಷಾರ್, ಬೀಳ್ಬೇಡ. ಫ್ರೆಶ್ ಅಂಡ್ ಜ್ಯೂಸಿ. ತಗೋ ತಗೋ. ಯಾರೇ ನೀವು? ಯಾರ? ನಾನ್ ಕಣೆ ನಿನ್ ಗಂಡ. ನನಗ್ ಗೊತ್ತು, ಮಾರ್ಕೊಳ್ಳಿ ನೀನು. ನೀನ್ ಹೀಗೆ ಹೇಳ್ತೀಯ ಅಂತ ನನಗ್ ಗೊತ್ತು. ತಗೋ ತಗೋ, ದುಡ್ಡು ತಗೋ. ನಾನ್ ನಿಮ್ ಹೆಂಡತಿ ಅಲ್ಲ ರೀ. ನಾನಂತ ತಿಳ್ಕೊಂಡು ಇವ್ರ ಹತ್ರ ಬಂದ್ಬಿಟ್ರು. ಬಿಟ್ಬಿಡಿ, ಇವ್ರಿಗೆ ಸ್ವಲ್ಪ ಮರವು. ಮಾರೋ ನನ್ಗಲ್ಲ, ನಿಮ್ಗೆ. ಅವಳೇ ನನ್ ಹೆಂಡತಿ. ಅಯ್ಯೋ, ನಾನ್ರಿ ನಿಮ್ ಹೆಂಡತಿ. ಅಲ್ಲ ರೀ, ನೀವ್ ಅಲ್ಲ ರೀ, ಅವಳೇ ರೀ. ಅಯ್ಯೋ, ನಾನೇ ರೀ. ಹೋರಿ ಸುಮ್ನೆ, ಯಾಬಿಡಿ, ಅವಳೇ ಹೆಂಡತಿ. ಅಯ್ಯೋ ನೋಡಿ, ನಾನೇ ನಿಮ್ ಹೆಂಡತಿ. ಬಿಡ್ರಿ, ನನ್ನ ಹೆಂಡತಿ ಮುಂದೆ ಕೈ ಇಡ್ತೀರಲ್ರಿ. ಅನು, ನೀನಾ? ಮಂಡು, ಎಲ್ಲ ರೆಡಿನಾ? ಅಕ್ಕ. ಭಾವ, ಅವ್ರಿನ್ನೂ ಬರ್ಲೇ ಇಲ್ಲ. ಯಾರು? ನನ್ ತಮ್ಮನ? ಅಲ್ಲ, ನನ್ ಗಂಡ. ನನ್ ತಮ್ಮ ತಾನೇ ನಿನ್ ಗಂಡ. ಅವ್ನು ಯಾವಾಗ ತಾನೇ ಸಮಯಕ್ಕೆ ಸರಿಯಾಗಿ ಬಂದಿದ್ದಾನೆ. ಹುಟ್ಟದಾಗ್ಲಿಂದಾನು ಲೇಟೆ. ಏನೇ ಮಂಡು, ನಿನ್ ಗಂಡನ್ ಬಿಟ್ಟಿರೋಕಾಗಲ್ವಾ? ನಿಮ್ಗೇನು, ಭಾವ 24 ಗಂಟೆನೂ ಟ್ರೈಲರ್ ಬಸ್ ತರ ನಿಮ್ ಜೊತೆ ಕೊಂಡಿ ತಗ್ಲಾಕೊಂಡಿರ್ತಾರೆ. ನನ್ ಕಷ್ಟ ನಿಮ್ಗೇನ್ ಗೊತ್ತು? ಯೋಚನೆ ಮಾಡ್ಬೇಡಮ್ಮ, ಶುರು ಮಾಡೋಕ್ ಮುಂಚೆ ನಿನ್ನ ಟ್ರೈಲರ್ ಕೊಂಡಿಗೆ ಬಂದು ತಗಲಾಕೊಡುತ್ತೆ. ಕಾಲ ಕೆಟ್ಟೋಗ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ. ಆಯ್ತಾ ಸೈಟ್ ಸೀಯಿಂಗ್? ವಾಟ್ ಹರಿಶ್ಚಂದ್ರ ಬ್ರದರ್, ಏನಾಯ್ತು? ಅಲ್ಲಣ್ಣ, ಇದೆಂತ ಜಾಗ? ಸಂಸಾರಸ್ಥರು, ಮಕ್ಕಳು, ಮರ್ಯಾದಸ್ಥರು ಓಡಾಡ್ತಾರ ಪರಿಜ್ಞಾನ ಕೂಡ ಬೇಡ. ಏನಾಯ್ತು ಬ್ರದರ್? ನಾನ್ ಏನ್ ನೋಡ್ಬಾರ್ದು ಅನ್ಕೊಂಡೋ ಅದನ್ನ ನೋಡ್ದೆ. ಅದೇನ್ ನೋಡ್ದೆ ಅಂತ ಹೇಳು. ಏನ್ ಹೇಳಿ ಅತ್ತಿಗೆ, ಒಂದ್ ಕಾರ್ನರ್ ಹೋದೆ. ಅಲ್ಲಿ ಒಂದ್ ಹುಡುಗ ಹುಡುಗಿ ಲಿಪ್ ಟು ಲಿಪ್ಪು. ನೀನ್ ಆಟ ಆಡ್ಕೊ ಹೋಗಮ್ಮ. ಏನು? ಕಿಸ್ಸು. ಅಯ್ಯೋ, ಎಲ್ಲಿ? ಅಲ್ಲಿ. ಅದನ್ನ ನೋಡಕ್ಕಾಗ್ದೆ ಈ ಕಾರ್ನರ್ ಹೋದೆ. ಈ ಕಾರ್ನರ್ ಅಲ್ಲಿ ಇನ್ನೊಂದು ಹುಡುಗ ಹುಡುಗಿ ಹುಲ್ಲಿನ ಮೇಲೆ ಒಬ್ಬರ ಮೇಲೊಬ್ರು ನೋಡ್ಬೇಕಾದ್ದೆ. ಅದಕ್ಕೆ ಇದು ಸಾಲದು ಅಂತ ಈ ಕಾರ್ನರ್ ಹೋದೆ. ಅಲ್ಲಿ ಒಂದು ವಯಸ್ಸಾದ ಮುದುಕಿ ರೊಮ್ಯಾನ್ಸ್ ಮಾಡೋ ವಯಸ್ಸಾದು. ರೊಮ್ಯಾನ್ಸ್ ವಯಸ್ಸೇ ಇಲ್ಲ. ಲೋ ಲೋ ಲೋ, ಸತ್ಯ ಹರಿಶ್ಚಂದ್ರನ್ ಮೊಮ್ಮಗನೆ, ನಿನ್ ಸಾಕು. ನಿನ್ ಸತ್ಯದಿಂದ ಈಗ್ಲೇ ಆಗ್ಬಾರದ್ ಗಲಾಟೆಗಳೆಲ್ಲ ಆಗೋಯ್ತು. ನಿನ್ ಸತ್ಯ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೇಳೋ. ಹೆಂಗತ್ಗೆ ಕಂಟ್ರೋಲ್ ಮಾಡ್ಕೊಳ್ಳೋದು? ಅಯ್ಯೋ ಅತ್ಗೆ, ನಿಜ ಹೇಳ್ಬೇಕು ಅಂದ್ರೆ ನಾನ್ ನೋಡಿದಷ್ಟು ಸತ್ಯನೇ. ಅದ್ ಹಾಗಲ್ಲಪ್ಪ, ನೀನ್ ನೋಡಿದ್ದನ್ನ ನೋಡ್ದ ಹಾಗೆ ಹೇಳ್ದೆ, ಸ್ವಲ್ಪ ಹಾಗೆ ಹೇಗೆ ಮಾಡಿ ಹೇಳ್ಬಹುದಲ್ಲ. ಅಂದ್ರೆ ಸುಳ್ಳು ಹೇಳ್ಬೇಕಾ? ನೋ ಅಲ್ಲ ಬ್ರದರ್, ಸತ್ಯನೇ. ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೇಳು ಅಂತ. ನನ್ ತಲೆನೇ ತೆಗೆದ್ರು ಸರಿ, ನಾನ್ ಮಾತ್ರ ಸುಳ್ಳು ಹೇಳಲ್ಲ ಅಂದ್ರೆ ಹೇಳಲ್ಲ. ಯಾಕಣ? ಹಾಗಾದ್ರೆ ಆ ವಿಷಯ ಹೇಳು. ಯಾವ ವಿಷಯ? ಅದೇ 3 ತಿಂಗಳ ಹಿಂದೆ ಮಳೆ ನೆನ್ಕೊಂಡು ಒಂದ್ ದಿವಸ ಲೇಟ್ ಆಗಿ ಬಂದಿಯಲ್ಲ, ಆ ವಿಷಯ. ಈಗ್ಲಾದ್ರೂ ಜ್ಞಾಪಕಕ್ಕೆ ಬಂತ ವಿಷಯ ಏನು ಅಂತ? ಅದು ನೋಡೋ, ಇವತ್ತಿನ ಹೇಳೋ ತನಕ ನಾನು ನಿನ್ ಬಿಡೋದಿಲ್ಲ. ಆಮೇಲೆ ಹೇಳ್ತೀನಿ ನಾನು. ಇದು 103ನೇ ಸಲ ನೀ ತಪ್ಪಿಸ್ಕೊತಾ ಇರೋದು. ಅದೇನು ಅಂತ ಇವತ್ತಿನ ಹೇಳಲೇಬೇಕು. ಇನ್ನೊಂದ್ಸಲ ಹೇಳ್ತೀರಣ್ಣ. ಅತ್ಗೆ ನೋಡಿ, ಅತ್ಗೆ ಅಣ್ಣ ಗೋಳಿ ಕೊತ್ತಾ ಇದಾರೆ. ಪಾಪ ಚಿಕ್ಕ ಹುಡುಗ, ಯಾಕೆ ಗೋಳಿ ಕೂತೀರಾ? ಚಿಕ್ಕ ಹುಡುಗನ ಇವನು. ಮದುವೆ ಆಗಿದ್ರೆ 4 ಆಗಿರೋದು. 4? ಅಣ್ಣ, ನಾನ್ 3 ಮೇಲೆ ಮಾಡ್ಕೊಳಲ್ಲ ಅಂತ ನಿನ್ ಮೇಲೆ ಆಣೆ ಮಾಡಿದೀನಿ.
ಬ್ರದರ್, ಯಾಕೆ ಹೊಡಿತಾ ಇದೀಯಾ? ನನ್ಗೆ ಗೊತ್ತು ನಿಂಗೆ ಮುಂಗೋಪ ಜಾಸ್ತಿ ಅಂತ. ಸ್ವಲ್ಪ ಸಮಾಧಾನ ಮಾಡ್ಕೊ. ನೋಡೋಣ, ಸುಮ್ಮನೆ ಮಾತಾಡ. ನನ್ನ ಮಕ್ಕಳಲ್ಲಿ ಸುಮ್ಮನೆ ಇರ್ತಾರೆ ನೋಡು. ನೀ ಧರ್ಮರಾಯ ಅಂತ ನನಗೆ ಗೊತ್ತು. ಈ ಅಲ್ಕ ನನ್ನ ಮಕ್ಕಳು ಏನ್ ಮಾಡಿದಾರೆ ಅಂತ ನಿನಗೆ ಗೊತ್ತಿಲ್ಲ. ಒಂದ್ 5 ನಿಮಿಷ ನೀ ಕಣ್ಣು ಮುಚ್ಕೋ, ಆಮೇಲೆ ಜಸ್ಟ್ ಗಿವ್ ಮಿ 5 minutes. ಓಕೆ. भरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अथ पूर्वोच्चरित एवं गुणविशेषनिष्ठायां परमेश्वरप्रीत्यर्थं श्री गौरी गणपति च पूजां करिष्ये। ನೋಡ್ರಮ್ಮ, ಗಂಡದ ಕೈಲಿ ಕಂಕಣ ಕಟ್ಟಿಸ್ಕೊಳ್ಳಿ. ಯಜಮಾನಸ್ಯ ಶುಭಂ ಭವತು. ಕಂಕಣಂ ಧಾರಯಾಮಿ. ತಗೊಳ್ಳೆ ಕಟ್ಟೆ. ಆಹಾ, ನೀವ್ ಕಟ್ಬೇಕು. ಕೊಡಿ ತಾಂಬೂಲ, ಕಟ್ಟಿ ಕಟ್ಟಿ ಹೀಗೆ. ಹಾ, ಪೂಜೆ ನನಗೆ ಅಂತೆ, ಕಟ್ಟಿಸ್ಕೊಳ್ಳೋ ಮಾತ್ರ ಇವಳು. ಪುರೋಹಿತ್ರೆ, ಒಂದ್ ನಿಮಿಷ. ಈ ಭೀಮನಮಾಸೆ ಹಬ್ಬದ ವಿಶೇಷ ಏನು? ವಿಶೇಷ ಏನು ಅಂದ್ರೆ, ಮುತ್ತೈದರು ತಮ್ಮ ಗಂಡನ ಆಯುಸ್ ಹೆಚ್ಚಲಿ ಅಂತ ಪೂಜೆ ಮಾಡ್ತಾರೆ. ಓಹೋ, ಮದುವೆ ಆಗಿರೋ ಹೆಣ್ಮಕ್ಳು ಒಳ್ಳೆ ಗಂಡ ಸಿಕ್ಲಿ ಅಂತ ಪೂಜೆ ಮಾಡ್ತಾರೆ. ಹಾಗಾದ್ರೆ ನಿಮ್ ಹೆಂಡತಿ ಪೂಜೆ ಮಾಡಿದ್ರು? ನಾನು ಆ ಕತೆ ಮುಳುಗಿ ಹೋಗ್ತೀನಿ ಅಷ್ಟೇ. ಇರಿ ಒಂದ್ ನಿಮಿಷ. ಈ ಗಂಡನ ಪೂಜೆ ತರನೇ ಹೆಂಡತಿ ಪೂಜೆ ಆ ತರದ್ದು ಏನು ಇಲ್ವಾ? ನಿಮ್ಗಳ ಹುಡುಗಾಟೆ ಹೋಗ್ರಯ್ಯ. ಒಳ್ಳೆ ಪುರೋಹಿತರು. ಬ್ರದರು, ನೀನು ಈ ತರ ಪೂಜೆ ಗೀಜೆ ಮಾಡಿಸ್ಕೊಳ್ಳೋ ಐಡಿಯಾ ಇದೆಯಾ ಇಲ್ವೋ? ಇಲ್ವೋ? ನಿನಗೆ ಯಾಕದಲ್ಲ? 4ನೇ ಅದಕ್ಕೇನು ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಯಾಕಪ್ಪ, ನಿನ್ಗೆ ಲೈನ್ ಕ್ಲಿಯರ್ ಆಗುತ್ತೆ ಅಂತ? ಬೇಗ ಒಂದ್ ಒಳ್ಳೆ ಹುಡುಗಿ ನೋಡಿ ಲವ್ ಮಾಡ್ಬಿಡು. ಅದ್ ಯಾವಾಗ್ಲೂ ಆಗೋಯ್ತಲ್ಲ. ನಿನ್ನ ಹತ್ರ ಬಾಯ್ ಬಿಟ್ಬಿಟ್ಟ. ನೋಡು ನೋಡು, ಸಮಯ ಬಂದಾಗ ನಿನ್ನ ಹತ್ರ ಮಾತ್ರ ಹೇಳ್ತೀನಿ. ಖಂಡಿತ ಹೇಳ್ತೀನಿ. ಅಲ್ಲಿವರೆಗೂ ಮುಚ್ಕೊಂಡಿರ್ಬೇಕಾ? ಎಲ್ಲ ಊಟಕ್ಕೆ ಬನ್ನಿ. ಬನ್ನಿ, ನಡಿ ಊಟಕ್ಕೆ.